ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇದೀಗ ಬಸ್ ಚಾರ್ಜನ್ನು 15% ಜಾಸ್ತಿ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಯಾವುದೇ ಬಸ್ ಚಾರ್ಜ್ ಇಲ್ಲ, ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಈ ಹೈಕನ್ನು ಮಾಡ್ತಿರೋದಕ್ಕೆ ರೀಸನ್ನು ಈ BMTC, KSRTC, KKRTC, NWKRTC ಇವೆಲ್ಲ ಲಾಸಲ್ಲಿ ನಡೀತಾ ಇದೆಯಂತೆ. ಇದು ಲಾಸಲ್ಲಿ ಇರೋದಕ್ಕೆ ಮಹಿಳೆಯರಿಗೆ ಫ್ರೀ ಸರ್ವಿಸ್ ಕೊಡ್ತಾ ಇರುವಂಥದ್ದು ರೀಸನ್ ಅಲ್ಲವಂತೆ. ಏನಕ್ಕೆ ಅಂದರೆ ಟೈಮ್ಗೆ ಗೌರ್ಮೆಂಟ್ ಕಡೆಯಿಂದ BMTC, KSRTCಗಳಿಗೆ ದುಡ್ಡು ಬರುತ್ತೆ, ಆಯಿತಾ. ಈ ಕಾಂಪನ್ಸೇಟ್ ಮಾಡೋದಕ್ಕೆ ದುಡ್ಡು ಕೊಡ್ತಾರೆ. ಆ್ಯಕ್ಚುಲಿ ಲಾಸಲ್ಲಿ ನಡೀತಾ ಇರೋದಕ್ಕೆ ರೀಸನ್ ಬಂದ್ಬಿಟ್ಟು ಎಂಪ್ಲಾಯಿಗಳ ಸ್ಯಾಲ್ರಿ ಮತ್ತು ಪೆಟ್ರೋಲ್ ಡೀಸೆಲ್ ರೇಟ್ ತುಂಬ ಜಾಸ್ತಿ ಆಗಿರುವಂಥದ್ದು. BMTC ಏನೋ ಕಳೆದ 10 ವರ್ಷದಿಂದ ಪ್ರೈಸನ್ನು ಹೈಕೆ ಮಾಡಿರಲಿಲ್ವಂತೆ, ಅದು ನಿಜ ಕೂಡ ಹೌದು. ಈ KSRTC ಮತ್ತು ಉಳಿದಿದ್ದೆಲ್ಲ ಅದರಲ್ಲೂ ಪ್ರೈಸ್ ಹೈಕ್ ಆಗಿತ್ತು, ಬರೀ BMTCಯಲ್ಲಿ ಮಾತ್ರ ಆಗಿರಲಿಲ್ಲ. ಒಟ್ಟಿನಲ್ಲಿ ಬರೇ ಬೀಳ್ತಾರ ಜನಗಳಿಗೆ ಅಲ್ವಾ. ಕೆಲವು ಜನ ಏನಂತ ಇದ್ದಾರೆ ಅಂತ ಅಂದರೆ ಮಹಿಳೆಯರಿಗೆ ಫ್ರೀಯಾಗಿ ಕೊಟ್ಬಿಟ್ಟು ಹುಡುಗರ ಹತ್ರ ಡಬಲ್ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದೀರಾ ಅಂತ ಅಂತಿದ್ದಾರೆ. ಬಟ್ ಕೆಲವು ಜನ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಇದು, ಆಯಿತಾ. ಅದನ್ನು ಬ್ಲೇಮ್ ಮಾಡೋಂಗೂ ಇಲ್ಲ, ಈ ಕಡೆ ಇದು ಮಾಡೋಂಗೂ ಇಲ್ಲ. ಬಟ್ ನಂಗೆ ಅನ್ನಿಸ್ತಂಗೆ ಓವರಾಲ್ ಎಲ್ರಿಗೂ ಸಹ ಸಹಾಯ ಆಗೋ ರೀತಿ ಏನಾದರೂ ಒಂದು ಮಾಡಬೇಕು. ಈ ಹಣದುಬ್ಬರ ಎಷ್ಟು ಜಾಸ್ತಿ ಆಗ್ತಾಯಿದೆ ಅಂತ ಅಂದರೆ ಸಂಬಳ ಕಡಿಮೆ, ಖರ್ಚು ಜಾಸ್ತಿ ಆಗ್ಬಿಟ್ಟಿದೆ. ದುಡ್ಡೆಲ್ಲಿಂದ ಉಳಿಸ್ತೀರಾ? ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬ್ಲಿಂಕಿಟ್ ಅವರು ಇದೀಗ ಕೇವಲ 10 ನಿಮಿಷದಲ್ಲಿ ಆ್ಯಂಬುಲೆನ್ಸ್ ಬುಕ್ಕಿಂಗನ್ನು ಶುರು ಮಾಡಿದ್ದಾರೆ. ಸೊ ಬ್ಲಿಂಕಿಟ್ನಲ್ಲಿ ತರಕಾರಿ, ಮನೆ ಸಾಮಾನು ಜೊತೆಗೆ ಈ ಆ್ಯಂಬುಲೆನ್ಸನ್ನು ಕೂಡ ಆರ್ಡ್ರ್ ಮಾಡ್ಬೋದು. ಸೊ ನಂಗೆ ಅನ್ನಿಸ್ತಂಗೆ ಇದು ಫ್ರೀ ಸರ್ವಿಸ್ ಏನೋ ಗೊತ್ತಿಲ್ಲ, ಇದು ಗುರ್ಗಾವಲ್ಲಿ ಮಾತ್ರ ಅವೈಲೇಬಲ್ ಇದೆ. ನಮ್ಮ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಬರ್ಬೋದು. ಒಟ್ಟಿಗೆ 10 ನಿಮಿಷದ ಬ್ಲಿಂಕಿಟ್ ಆ್ಯಂಬುಲೆನ್ಸ್ ಸರ್ವೀಸು ಶುರುವಾಗಿದೆ. ಒಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ, ನೀವು ನಂಬಲ್ಲ, ಹ್ಯಾಕರ್ಸ್ಗಳು ಆ್ಯಂಡ್ರಾಯ್ಡ್ ಫೋನ್ಗಿಂತ ತುಂಬ ಈಸಿಯಾಗಿ ಐಫೋನನ್ನು, iOS ಹ್ಯಾಕ್ ಮಾಡ್ಬೋದಂತೆ. ನಾವೆಲ್ಲರೂ ಅಂದ್ಕೊಂಡಿದ್ವು iOS ತುಂಬ ಸೇಫು, ಹ್ಯಾಕ್ ಮಾಡೋದು ತುಂಬ ಕಷ್ಟ ಅಂತ. ಆ ರೀತಿ ಅಲ್ವಂತೆ. ಆ್ಯಂಡ್ರಾಯ್ಡ್ಗಿಂತ ಈಸಿಯಾಗಿ iOS ಡಿವೈಸ್ಗಳನ್ನು ಹ್ಯಾಕ್ ಮಾಡ್ಬೋದಂತೆ. ಯಪ್ಪ, ಬೆಂಕಿ ರಿಪೋರ್ಟ್ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಮೇಲೆ ಒಂದು ಕೇಸ್ ನಡೀತಾ ಇದೆ ತುಂಬ ವರ್ಷಗಳಿಂದ. ಏನಪ್ಪ ಅಂತ ಅಂದರೆ ಅವ್ರದ್ದು ಸಿರಿ ಏನಿದೆ ಅಸಿಸ್ಟೆಂಟು, ನಾವು ಹೇ ಸಿರಿ ಅಂತ ಅಂದಾಗ ನಮ್ಮ ವಾಯ್ಸನ್ನು ಕದ್ದು ರೆಕಾರ್ಡ್ ಮಾಡುತ್ತೆ ಅಂದ್ಬಿಟ್ಟು ಕೆಲವು ಜನ ಈ ಆಪಲ್ ಮೇಲೆ ಕೇಸ್ ಹಾಕಿದರು. ಸೊ ಇದೀಗ ಏನಪ್ಪ ಆಗಿದೆ ಅಂದರೆ ಆಪಲ್ನವರು ಸೆಟಲ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ, ಆಯಿತಾ. ಅವ್ರು ಒಪ್ಕೋತಿಲ್ಲ, ನಾವು ತಪ್ಪು ಮಾಡಿದ್ದೀವಿ, ಈ ಥರ ನಾವು ಸ್ಪೇ ಮಾಡ್ತಾ ಇದ್ವಿ, ಕದ್ದು ಕೇಳಿಸ್ಕೊತಾ ಇದ್ದೀವಿ ಅಂತ ಒಪ್ಕೊಂಡಿಲ್ಲ. ಸೆಟಲ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಟೋಟಲ್ 815 ಕೋಟಿ ಸೆಟಲ್ಮೆಂಟನ್ನು ಆಫರ್ ಮಾಡಿದ್ದಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಇದೇನಾದ್ರು ಆಯಿತು ಅಂತ ಅಂದರೆ ನಮ್ಮ ದೇಶದ ಜನಗಳಿಗೆ ಏನು ದುಡ್ಡು ಸಿಗಲ್ಲ. ಅಮೆರಿಕಾದಲ್ಲಿ ಕೆಲವು ಜನ ಏನು ಐಫೋನ್ ಯೂಸರ್ಸು, ಐಪ್ಯಾಡ್ ಯೂಸರ್ಸ್ ಎಲ್ಲ ಇರ್ತಾರೆ, ಸಿರಿ ಇರುವಂಥ ಡಿವೈಸ್ಗಳೇನಿದೆ ಅಂಥವರು ಈ ದುಡ್ಡನ್ನು ಕ್ಲೈಮ್ ಮಾಡ್ಬೋದಂತೆ. ಒಬ್ಬರಿಗೆ ಮ್ಯಾಕ್ಸಿಮಮ್ ಅಂತ ಅಂದರೆ $1,700 ಸಿಗೋ ಚಾನ್ಸಸ್ ಇದೆ, ಆಯಿತಾ. ನಮ್ಮ ದೇಶದಲ್ಲಿ ಸಿಗಲ್ಲ, ಅಮೆರಿಕಾದಲ್ಲಿ ಸಿಗುತ್ತೆ. $20, ಒಬ್ಬೊಬ್ಬರಿಗೆ $20 ಕೊಡೋ ಸಾಧ್ಯತೆ ಇದೆ ಆ ಸೆಟಲ್ಮೆಂಟಿಗೆ ಒಪ್ಕೊಂಡ್ರೆ ಕೇಸ್ ಹಾಕಿರೋರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏರ್ ಇಂಡಿಯಾ ಫ್ಲೈಟ್ಗಳಲ್ಲಿ ಡೊಮೆಸ್ಟಿಕ್ಕಲ್ಲೂ ಸಹ ವೈಫೈ ಫೆಸಿಲಿಟಿಯನ್ನು ಕೊಡ್ತಾರಂತೆ. ಎಲ್ಲ ಫ್ಲೈಟಲ್ಲೂ ಇರಲ್ಲ. A350, B787-9 ಮತ್ತು ಸೆಲೆಕ್ಟೆಡ್ A321 ನಿಯೋ ಏರ್ಕ್ರಾಫ್ಟ್ಗಳಲ್ಲಿ ಈ ವೈಫೈ ಫೆಸಿಲಿಟಿ ಇರುತ್ತಂತೆ. ನಾನು ಹೇಳೋದಾದರೆ ಫಸ್ಟು ಈ ಏರ್ ಇಂಡಿಯಾದವರು ಅವ್ರ ರೆಪ್ಯುಟೇಷನ್ನ ಸರಿ ಮಾಡ್ಕೊಳ್ಳಿ. ತುಂಬ ಕೆಟ್ಟ ರೆಪ್ಯುಟೇಷನ್ ಇದೆ, ಪ್ರಾಪರ್ ಸರ್ವಿಸ್ ಕೊಡಲ್ಲ ಅಂತ. ಅದನ್ನು ಚೆನ್ನಾಗಿ ಕೊಟ್ಟು ಆಮೇಲೆ ವೈಫೈ ಫೆಸಿಲಿಟಿಯನ್ನು ಕೊಟ್ಟರೆ ಒಳ್ಳೆಯದು. ಸ್ಟಾರ್ಟಿಂಗ್ ಏನೋ ಇನಿಷಿಯಲ್ ಫೇಸಲ್ಲಿ ಫ್ರೀಯಾಗಿ ಎಲ್ರಿಗೂ ಈ ವೈಫೈ ಸರ್ವಿಸನ್ನು ಕೊಡ್ತಾರೆ ಅಂತ, ಆಮೇಲೆ ಮೋಸ್ಟ್ಲಿ ಚಾರ್ಜ್ ಮಾಡಬಹುದೇನೋ, ಆಯಿತಾ. ಒಳ್ಳೆಯದು, ಬಟ್ ಸ್ಟಿಲ್ ಅವ್ರ ಸರ್ವಿಸನ್ನು ಫಸ್ಟ್ ಇಂಪ್ರೂವ್ ಮಾಡ್ಕೋಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ರೂಮರ್ ಇದೆ. ಏನಪ್ಪ ಅಂದರೆ ಇನ್ನು ಕೆಲವು ತಿಂಗಳಲ್ಲಿ, ಈ ವರ್ಷ 2025 ಕೆಲವು ತಿಂಗಳಲ್ಲಿ ಈ iPhone SE 4 ಲಾಂಚ್ ಆಗುತ್ತೆ ಅಂತ. ರೂಮರ್ಸ್ಗಳ ಪ್ರಕಾರ ಈ ಫೋನು iPhone SE 4 ಅನ್ನೋ ಹೆಸರಲ್ಲಿ ಲಾಂಚ್ ಆಗಲ್ವಂತೆ, iPhone 16e ಅನ್ನೋ ಒಂದು ಹೆಸರಲ್ಲಿ ಲಾಂಚ್ ಆಗುತ್ತಂತೆ. ಒಳ್ಳೆಯ ವಿಷಯ. ಇದರ ಕೆಲವೊಂದು ಫೋಟೋ ಲೀಕ್ಸ್ಗಳು ಕೂಡ ಹರಿದಾಡ್ತಾ ಇದೆ, ಬಟ್ ಅವ್ಯಾವು ಕೂಡ ಕನ್ಫರ್ಮ್ ಇಲ್ಲ. ತುಂಬ ಜನ ಈ ರೀತಿ ಇರ್ಬೋದು ಅಂತ ಕ್ಲೈಮ್ ಮಾಡ್ತಾರೆ. ಸೊ ಇದು iPhone 16e ಅಂತ ಲಾಂಚ್ ಆಗುತ್ತೆ ಅಥವಾ iPhone 16 SE ಅಂತ ಲಾಂಚ್ ಆಗುತ್ತೆ ನೋಡಬೇಕಾಗಿದೆ.
ಒಟ್ಟಿಗೆ ಬೇರೆ ಹೆಸರಲ್ಲಿ ಆಗುತ್ತಂತೆ. ಸೊ ನೋಡೋಣ. ಜೊತೆಗೆ ಇದರ ಪ್ರೈಸ್ ರಿವೀಲ್ ಕೂಡ ಆಗಿಬಿಟ್ಟಿದೆ. ಅಪ್ರಾಕ್ಸಿಮೇಟ್ಲಿ 43,000 ರೂಪಾಯಿಗೆ ಇದು ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಂದರೆ $500 ಪ್ರೈಸ್ ಟ್ಯಾಗು. ಸೊ ಸುಮಾರು 43,000, ನಮ್ಮ ದೇಶದಲ್ಲಿ 45,000, 45,000 ಆಗಬಹುದು ಅಂತ ಅಂದ್ಕೊಳ್ಳೋಣ. ಗೊತ್ತಿಲ್ಲ ಆಯಿತಾ, ನಮ್ಮ ದೇಶದಲ್ಲಿ ಎಲ್ಲ ಎಕ್ಸ್ಪೆನ್ಸಿವು. 50-60ಕ್ಕೆ ಲಾಂಚ್ ಮಾಡಿದ್ರೆ ಏನು ಮಾಡೋದು, ಮಾರ್ಚ್ ಅಷ್ಟರಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ನೋಡೋಣ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು 500 ಮೆಗಾಪಿಕ್ಸೆಲ್ ಇಂದು ಕ್ಯಾಮ್ರಾ ಸೆನ್ಸಾರ್ನ ಡೆವಲಪ್ ಮಾಡ್ತಾ ಇದ್ದಾರಂತೆ. 500 ಮೆಗಾಪಿಕ್ಸೆಲ್ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ, 200 MP ಪ್ರೋಸೆಸ್ ಮಾಡೋದೇ ತುಂಬ ಕಷ್ಟ. ಈ 500 MP ಫೋಟೋನ ಪ್ರೋಸೆಸ್ ಮಾಡಬೇಕು ಅಂದರೆ ಆ ಪ್ರೊಸೆಸರ್ಗೆ ಎಷ್ಟು ಪವರ್ ಇರಬೇಕು ಅಂತ. ನಮ್ಮ ಹತ್ರ ಈಗಿರುವಂಥ ಪ್ರೊಸೆಸರ್ಗಳು 500 MP ಸಪೋರ್ಟ್ ಮಾಡೋದು ಕಷ್ಟನೇ. ಇದು ಫ್ಯೂಚರಿಗೆ ರೆಡಿ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಇದು ಬಂತು ಅಂದರೆ ರೆಸಲ್ಯೂಷನ್ ಯಾವ ಲೆವೆಲ್ಗೆ ಇರುತ್ತೆ, ಈ ಒಂದು ಫೋಟೋ ತೆಗೆದ್ರೆ 500 MP ಎಷ್ಟು ಸ್ಟೋರೇಜ್ ಆಗಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. 500 MP ಅಂತ ಅಂದರೆ. ಜೊತೆಗೆ ನೆಕ್ಸ್ಟ್ ಏನೋ ಆಪಲ್ನವ್ರು iPhone 18 ಸೀರೀಸ್ನಲ್ಲಿ ಇಷ್ಟು ದಿನ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಸೋನಿ ಸೆನ್ಸಾರ್ನ ಬಿಟ್ಟು ಸ್ಯಾಮ್ಸಂಗ್ ಸೆನ್ಸಾರಿಗೆ ಸ್ವಿಚ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅವ್ರದ್ದೇನೋ ಹೊಸ ಏನೇನೋ ಟೆಕ್ನಾಲಜಿಯನ್ನು ತೊಗೊಂಬರ್ತಾವ್ರಲ್ಲ, ಸೊ ಅದರಿಂದ ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಸೊ ನೀವು ನಂಬಲ್ಲ, ಈ ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ರೆವಿನ್ಯೂ ಡಬಲ್ ಆಗಿದೆಯಂತೆ. ಹಾಗೇ ಆಗುತ್ತೆ ಆಬ್ವಿಯಸ್ಲಿ. ಏನಕ್ಕೆ ಅಂದರೆ ಜಿಯೋ ಸ್ಟಾರ್ಟಿಂಗ್ ಬಂದಾಗ ತುಂಬ ಕಡಿಮೆ ದುಡ್ಡಿಗೆ ಒಂದು ತಿಂಗಳಿಗೆ $120, $130 ಇತ್ತು ಪ್ಲ್ಯಾನು. ಒಂದು ತಿಂಗಳಿಗೆ 1 GB ಡಾಟಾ ಸಿಗ್ತಾಯಿತ್ತು. ಈಗ ಅದೇ ಪ್ಲ್ಯಾನು ಹತ್ರ $250-300 ಬಂದು ನಿಂತ್ಕೊಂಡಿದೆ. $250 ಆಗುತ್ತೆ ಆಯಿತಾ. ಸೊ ಆಬ್ವಿಯಸ್ಲಿ $250 ಆಯಿತು, $300 ಆಯಿತು ಅಂದರೆ ಆಬ್ವಿಯಸ್ಲಿ ರೆವೆನ್ಯೂ ಜಾಸ್ತಿ ಆಗಲೇಬೇಕಲ್ವಾ. ಸ್ಲೋ ಆಗಿ ಹೆಂಗೆ ಪಟ್ ಅಂತ ಎಲ್ಲರೂ ಜಾಸ್ತಿ ಮಾಡ್ಕೊಂಬಂದ್ಬಿಟ್ರು ನೋಡಿ. ರೆವೆನ್ಯೂ ಫುಲ್ ಡಬಲ್ ಮಾಡ್ಕೊಂಡವ್ರೆ, ಒಳ್ಳೆ ಪ್ರಾಫಿಟ್ ಮಾಡ್ತಾ ಇರ್ತಾರೆ ಇಷ್ಟೊತ್ತಿಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಮೆಟಾ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಾವೇನು ರೀಲ್ಸನ್ನು ನೋಡ್ತೀವಿ, ನೆಕ್ಸ್ಟಿಂದ ಈ ಮೆಟಾದವರು AI ಪ್ರೊಫೈಲ್ನ ಆ್ಯಡ್ ಮಾಡ್ತಾರಂತೆ. AI ಪ್ರೊಫೈಲ್ಗಳನ್ನ, AI ಜನ್ರೇಟೆಡ್ ವೀಡಿಯೋಗಳನ್ನ ಆಟೋಮೆಟಿಕ್ ಅವ್ರು ಶೇರ್ ಮಾಡೋ ಸಾಧ್ಯತೆ ಇದೆ. ಸೊ ಕ್ರಿಯೇಟರ್ಗಳಿಗೆ ಇದರಿಂದ ಅವ್ರು ಸ್ವಲ್ಪ ಹೊಡೆತ ಬೀಳ್ಬೋದು. ಈಗೇನು ರೀಲ್ಸ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಹೆವಿ ವ್ಯೂಸ್ ಎಲ್ಲ ಬರುತ್ತೆ, ಅದು ಈ AI ಪ್ರೊಫೈಲ್ಗಳಿಂದ, AI ಜನ್ರೇಟೆಡ್ ವೀಡಿಯೋಗಳಿಂದ ಕಡಿಮೆ ಆಗಬಹುದು ಅಂತ ಕಾಣುತ್ತೆ. ಏನಕ್ಕೆ ಅಂದರೆ ಈಗ ಕ್ರಿಯೇಟರ್ಗಳು ಕಡಿಮೆ ಇದ್ದಾರೆ ಆಯಿತಾ. ಕ್ರಿಯೇಟರ್ಗಳು ಹೆಂಗಾಗಿದೆ ಅಂದರೆ ಎಲ್ರಿಗೂ ವ್ಯೂಸ್ ಬರ್ತಾ ಇದೆ ರೀಲ್ಸ್ಗಳಲ್ಲಿ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ. ನೆಕ್ಸ್ಟ್ ಏನಾಗಬಹುದು ಅಂತ ಅಂದರೆ ಅದ್ರ ಜೊತೆಗೆ AI ಪ್ರೊಫೈಲ್ಗಳು ಆ್ಯಡ್ ಆದಾಗ ಅದರಲ್ಲಿ ಏನು ಕಂಟೆಂಟ್ ಶೇರ್ ಆಗುತ್ತೆ ಅದು ಕೂಡ ಇದ್ರ ಜೊತೆಗೆ ಪುಷ್ ಆಗೋದ್ರಿಂದ ಎಲ್ರಿಗೂ ಸ್ವಲ್ಪ ವ್ಯೂಸ್ ಕಡಿಮೆ ಆಗ್ಬೋದು ಅಂತ ಕಾಣುತ್ತೆ. ನೋಡೋಣ ಆಯಿತಾ, ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು, ರಿಯಲ್ಮಿ ಅವರು ಅವ್ರದ್ದು ಫಸ್ಟ್ ಎವರ್ ಕಲರ್ ಚೇಂಜಿಂಗ್ ಪ್ಯಾನಲ್ ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಈ ರಿಯಲ್ಮಿ 14 Pro ಸೀರೀಸ್ನಲ್ಲಿ. ಸೊ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಸೊ ಯಾವ ರೀತಿ ಕಲರ್ ಚೇಂಜ್ ಮಾಡುತ್ತೆ, ಎಲ್ಲ ವೇರಿಯಂಟು ಕಲರ್ ಚೇಂಜ್ ಮಾಡುತ್ತಾ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಟ್ಟಿಗೆ ಇದಕ್ಕಿಂತ ಮುಂಚೆ ವಿವೋದವರು ಕಲರ್ ಚೇಂಜಿಂಗ್ ಫೋನನ್ನು ಲಾಂಚ್ ಮಾಡಿದ್ದಾರೆ ಆಯಿತಾ. ಅದು ಬಿಟ್ಟರೆ ರಿಯಲ್ಮಿ ಕಡೆಯಿಂದ ಫಸ್ಟ್ ಟೈಮ್ ಬರ್ತಾ ಇದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಐ ಹೋಪ್ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಆಯಿತಾ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.